ಯಾವ್ಯಾವ ಹೆಲ್ಮೆಟ್ ತಗೊಂಡು ನೀವು ಮೋಟೋ ವ್ಲಾಗ್ ಮಾಡ್ತೀನಿ ಅಂದ್ರೆ ಮೋಟೋ ವ್ಲಾಗ್ ಮಾಡೋದಕ್ಕಾಗಲ್ಲ. ನಾನು ರೆಫರ್ ಮಾಡೋದು ಲಾಂಗ್ ಎಲ್ಲ ರೈಡ್ ಹೋಗೋರಾದ್ರೆ ಅಡ್ವೆಂಚರ್ ಕಾಂಬೋ ತಗೊಳ್ಳಿ. ಮಿನಿಮಮ್ 50,000 ರೂಪಾಯಿ ಇಲ್ಲದೆ ನೀವು ಮೋಟೋ ವ್ಲಾಗ್ ಮಾಡೋದಕ್ಕಾಗಲ್ಲ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಶಶಿ NS ಕನ್ನಡಿಗ. ಮಳೆಗಾಲ ಸ್ಟಾರ್ಟ್ ಆಗಿದೆ, ಮಾನ್ಸೂನ್ ರೈಡ್ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮಂತ್ ಪ್ಲಾನ್ ಆಗಿದೆ ಮಾನ್ಸೂನ್ ರೈಡ್ ಹೋಗೋದಿಕ್ಕೆ. ಹೋಗೋಷ್ಟರಲ್ಲಿ ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ ತಿಳಿಸ್ಕೊಟ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಹಾಗೆ ಮೋಟೋ ವ್ಲಾಗ್ ಎಕ್ವಿಪ್ಮೆಂಟ್ ಬಗ್ಗೆ, ಹಾಗೆ ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ, ಹಾಗೆ ಮೋಟೋ ವ್ಲಾಗ್ ಏನೇನೆಲ್ಲ ಆಕ್ಸೆಸರೀಸ್ ಬೇಕು, ಹಾಗೆ ಮೋಟೋ ವ್ಲಾಗ್ ಬಜೆಟ್ ಎಷ್ಟಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆದ್ರಿಂದ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮೊದಲನೇದಾಗಿ ಮೋಟೋ ವ್ಲಾಗ್ ಮಾಡೋದಕ್ಕೆ ಒಂದೊಳ್ಳೆ ಹೆಲ್ಮೆಟ್ ಬೇಕು. ಯಾವ್ಯಾವ ಹೆಲ್ಮೆಟ್ ತಗೊಂಡು ನೀವು ಮೋಟೋ ವ್ಲಾಗ್ ಮಾಡ್ತೀನಿ ಅಂದ್ರೆ ಮೋಟೋ ವ್ಲಾಗ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನಾವು ಬೈಕಲ್ಲಿ ಮೋಟೋ ವ್ಲಾಗ್ ಮಾಡೋದ್ರಿಂದ ಗಾಳಿ ಸೌಂಡ್ ತುಂಬಾನೇ ಇರುತ್ತೆ. ನೀವು ಲೂಸ್ ಆಗಿರೋ ಹೆಲ್ಮೆಟ್ ಹಾಕೊಂಡು ಮೋಟೋ ವ್ಲಾಗ್ ಮಾಡಿದ್ರೆ ನೀವು ಮಾತಾಡೋ ವಾಯ್ಸ್ಗಿನ್ನ ಗಾಳಿ ಸೌಂಡೇ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಒಂದೊಳ್ಳೆ ಹೆಲ್ಮೆಟ್ ತಗೊಳ್ಳಿ. ಸೊ ಹಾಗೆ ಈ ಥರ ಎಡ್ಜಸ್ ಇರುವಂಥ ಹೆಲ್ಮೆಟ್ ತಗೋಬಿಡಿ. ಯಾಕೆಂದರೆ ಕ್ಯಾಮ್ರಾನ ಮೌಂಟ್ ಮಾಡೋದಕ್ಕಾಗಲ್ಲ. ಈ ಥರ ಕರ್ವ್ ಇರೋಂಥ ಹೆಲ್ಮೆಟ್ ತಗೊಂಡ್ರೆ ಆರಾಮಾಗಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಾ ಇರೋಂಥ ಹೆಲ್ಮೆಟ್ಟು ಆಕ್ಸರ್ ಕಂಪ್ನಿದು. ಆಗಲೇ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿದೆ ಹೆಲ್ಮೆಟ್ಟು. ನಾನು ತಗೊಂಡಾಗ ಇದ್ರ ಬಜೆಟ್ 4,750 ರೂಪಾಯಿ ಆಗಿತ್ತು. ಸೊ ಇವಾಗ 4,500-600 ರೂಪಾಯಿಗೆಲ್ಲ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನಾನು ತಗೊಂಡಿದ್ದು ಇದು ಶೋರೂಮ್ನಲ್ಲಿ. ಯಾಕೆಂದರೆ ಶೋರೂಮ್ನಲ್ಲೇ ತಗೊಳ್ಳಿ. ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿದಾಗ ಫಸ್ಟ್ ಕಾಪಿ ಕೊಟ್ಬಿಡ್ತಾರೆ. ಸೊ ಅಲ್ಲೂ ನೋಡ್ಕೊಂಡು ತಗೊಳ್ಳಿ. ಮೋಟೋ ವ್ಲಾಗ್ ಮಾಡೋದಕ್ಕೆ ಎರಡನೇದಾಗಿ ಒಂದೊಳ್ಳೆ ವಿಡಿಯೋ ಕ್ವಾಲಿಟಿ ಇರೋಂಥ ಕ್ಯಾಮ್ರಾ ಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು DJI Osmo Action 3. ಈ DJI Osmo Action 3ನಲ್ಲೇ 2 ಥರ ಇದೆ, ಅಡ್ವೆಂಚರ್ ಕಾಂಬೋ, ಸ್ಟ್ಯಾಂಡರ್ಡ್ ಕಾಂಬೋ ಅಂತ. ಸ್ಟ್ಯಾಂಡರ್ಡ್ ಕಾಂಬೋ 22,000ಕ್ಕೆಲ್ಲ ಸಿಗುತ್ತೆ. ಸ್ಟ್ಯಾಂಡರ್ಡ್ ಕಾಂಬೋ ಏನಪ್ಪ ಅಂದರೆ ಲಾಂಗ್ ರೈಡ್ಗೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸಿಂಗಲ್ ಬ್ಯಾಟ್ರಿ ಕೊಟ್ಟಿರ್ತಾನೆ, ಹಾಗೆ ಒಂದು ಕ್ಯಾಮ್ರಾ ಕೇಸು, ಒಂದು ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿರ್ತಾನೆ. ಹೆಂಗೆ ಯೂಸ್ ಮಾಡಿದ್ರೆ 2 ಅವರ್ ಬ್ಯಾಟ್ರಿ ಬರುತ್ತೆ. ಸೊ ಲಾಂಗ್ ಎಲ್ಲ ಹೋದಾಗ ನಾವು ಚಾರ್ಜ್ ಮಾಡಿಕೊಂಡು ಟ್ರಾವೆಲ್ ಮಾಡುವಾಗ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಸ್ಟ್ಯಾಂಡರ್ಡ್ ಕಾಂಬೋ ತಗೊಂಡ್ರೆ. ಇಲ್ಲೇ ಸಿಟಿಲಿ ಅಲ್ಲೇ ಸುತ್ತಮುತ್ತ ಆದರೆ ಸ್ಟ್ಯಾಂಡರ್ಡ್ ಕಾಂಬೋ ಬೆಟರು. ಸೊ ನಾನು ತೊಗೊಂಡಿರೋಂಥದ್ದು ಅಡ್ವೆಂಚರ್ ಕಾಂಬೋ. ಯಾಕೆಂದರೆ 3 ಬ್ಯಾಟ್ರಿ ಕೊಟ್ಟಿರ್ತಾರೆ, ಹಾಗೆ ವ್ಲಾಗ್ ಮಾಡೋದಕ್ಕೆ ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಹಾಗೆ 2 ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿರ್ತಾರೆ, ಕ್ಯಾಮ್ರಾ ಜೊತೆಗೆ ಒಂದು ಕೇಸ್ ಕೊಟ್ಟಿರ್ತಾರೆ. ಈ 3 ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಸಪ್ರೇಟ್ ಒಂದು ಕೇಸ್ ಕೊಟ್ಟಿರ್ತಾರೆ. ನಾವು ಸಿಂಗಲ್ ಬ್ಯಾಟ್ರಿ ಹಾಕ್ಕೊಂಡು ವ್ಲಾಗ್ ಮಾಡ್ಕೊಂಡು ಇನ್ನೆರಡು ಸಪ್ರೇಟ್ ಬ್ಯಾಟ್ರಿನ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಸೊ ಆದ್ದರಿಂದ ನಾನು ಅಡ್ವೆಂಚರ್ ಕಾಂಬೋ ತೊಗೊಂಡೆ. ಅಡ್ವೆಂಚರ್ ಕಾಂಬೋ ನೀವೇನಾದ್ರು ತೊಗೋತೀನಿ ಅಂದರೆ 32,000 ಆಗುತ್ತೆ. 32,000ದಿಂದ 33,000 ಆಗುತ್ತೆ. ಸ್ಟ್ಯಾಂಡರ್ಡ್ ಕಾಂಬೋ ಏನಪ್ಪ, ನಮ್ಮ ಹತ್ರ ಬಜೆಟ್ ಇಲ್ಲ ಅನ್ನೋರು ಸ್ಟ್ಯಾಂಡರ್ಡ್ ಕಾಂಬೋ ತಗೊಳ್ಳಿ, 22,000ಕ್ಕೆಲ್ಲ ಸಿಗುತ್ತೆ. ಮೂರನೇದಾಗಿ ಏನಪ್ಪ ಅಂದರೆ ನಾವು ಮಾತಾಡೋದಕ್ಕೆ ಒಂದು ಒಳ್ಳೆ ಮೈಕ್ ಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸ್ಯಾಮ್ಸಂಗ್ ಅವರ AKG 100 ಮೈಕು. ಏನಪ್ಪ ಇವನು ಮೈಕ್ ಹೇಳ್ತೀನಿ ಅಂದ್ಬಿಟ್ಟು ಇಯರ್ಫೋನ್ ಎಲ್ಲ ಹೇಳ್ತವನೆ ಅಂತ ಅನ್ಕೋಬಿಡಿ. ಯಾಕೆಂದರೆ ನಮ್ಮ DJI Osmo Action 3ಗೆ Type-C ಮೈಕ್ ಬೇಕಿತ್ತು. ಸೊ ಆದ್ದರಿಂದ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ತುಂಬ ಜನ ಸ್ಯಾಮ್ಸಂಗ್ AKG 100 ಮೈಕ್ನೇ ಯೂಸ್ ಮಾಡಿದರು. ವಾಯ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ಆದ್ದರಿಂದ ನಾನು ಇದಕ್ಕೆ ಅದೇ ಚೆನ್ನಾಗಿದೆ ಅಂತ ಅದೇ ತರಿಸಿದೆ. ಅದ್ರ ಬಜೆಟು 2,000 ಆಯಿತು. ಇದ್ರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಕ್ಯಾಮ್ರಾನ ಮೌಂಟ್ ಮಾಡೋದಕ್ಕೆ ಹೆಲ್ಮೆಟ್ಗೆ ಚಿನ್ ಮೌಂಟ್ ಬೇಕು. ಸೊ ನಾನು ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋ ಚಿನ್ ಮೌಂಟು ಇದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಇದು ಹೆಲ್ಮೆಟ್ಗೆ ಮೌಂಟ್ ಮಾಡಿ ಕ್ಲಿಪ್ ಟೈಪಲ್ಲಿತ್ತು, ಕ್ಲಿಪ್ ಹಾಕಬೇಕಾಗಿತ್ತು. ಸೊ ಇದು ಅವಾಗವಾಗ ಲೂಸ್ ಆಗಿಬಿಡೋದು. ಸೊ ಇವಾಗ ನಾನು ಕ್ಯಾಸನ್ ಅವರ ಚಿನ್ ಮೌಂಟ್ ತರಿಸ್ಕೊಂಡೆ ರೀಸೆಂಟಾಗಿ. ಸೊ ಇದೇನಪ್ಪ ಅಂದರೆ ಒಂದ್ಸರಿ ಗಮ್ ಟೈಪ್, ಇದು ಒಂದ್ಸರಿ ಹೆಲ್ಮೆಟ್ಗೆ ಹಾಕಿದ್ರೆ ಮತ್ತೆ ಕೀಳೋದಕ್ಕಾಗಲ್ಲ. ಸೊ ಇದು ಫಿಟ್ ಆಗಿದೆ, ಒಂಚೂರು ಕೂಡ ಅಲ್ಲಾಡೋದಿಲ್ಲ. ಒಬ್ಬ ಮೋಟೋ ವ್ಲಾಗರು ಮೋಟೋ ವ್ಲಾಗ್ ಮಾಡ್ತಾನೆ ಅಂದರೆ ಎಷ್ಟೆಲ್ಲ ಬಜೆಟ್ ಆಗುತ್ತೆ ಅಂದರೆ 50,000ರಿಂದ 60,000 ಆಗುತ್ತೆ. ಸೊ ಮೋಟೋ ವ್ಲಾಗ್ ಮಾಡುವಾಗ ಇಷ್ಟೆಲ್ಲ ಬಜೆಟ್ ಆಗುತ್ತೆ. ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ತೀನಿ ಅಂತ ಹೋದ್ರು 30,000 ಮಿನಿಮಮ್ ಆಗೇ ಆಗುತ್ತೆ. ಮೋಟೋ ವ್ಲಾಗ್ ಮಾಡೋರು ಕಷ್ಟ, ಮೋಟೋ ವ್ಲಾಗ್ ಯೂಟ್ಯೂಬರ್ಸ್ಗೆ ಗೊತ್ತು. ಸೊ ಜನಗಳು ಹೇಳ್ತಾರೆ ಮೋಟೋ ವ್ಲಾಗ್ ಮಾಡೋರು ಏನು ಗುರು, ಅವ್ರ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ. ಸೊ ಮಾಡೋರ್ಗೆ ಗೊತ್ತಿರುತ್ತೆ
ದುಡ್ಡುಗೋಸ್ಕರ ಅಂತಾನೆ ಯಾರು ಮಾಡಲ್ಲ. ಹಾಗಾದ್ರೆ ದುಡ್ಡುಗೋಸ್ಕರ ಮಾಡೋದಾದ್ರೆ ಇರೋಬರ ಕೆಲಸ ಎಲ್ಲ ಬಿಟ್ಟು ಮೋಟೋ ವ್ಲಾಗ್ನೇ ಮಾಡ್ಕೊಂಡು ಕೂತ್ಕೊಂಡಿರೋರು ಎಲ್ಲರೂ. ಸೊ ಆದ್ರಿಂದ ಒಂದೊಳ್ಳೆ ಕಂಟೆಂಟ್ ಕೊಡೋದಕ್ಕೋಸ್ಕರ ಮೋಟೋ ವ್ಲಾಗ್ ಮಾಡೋದಕ್ಕೆ ಹೋಗೋದು ನಾವು. ಹಾಗೆ ಜನಗಳು ತಿಳಿಸೋದಕ್ಕೆ ಇನ್ಮುಂದೆ ಆದರೂ ಮೋಟೋ ವ್ಲಾಗರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. Tata, bye bye, see you. Next.